ಅಪ್ಪಣ್ಣ ಅಪ್ಪಣ್ಣ ಬಾಯಲ್ಲಿ ಇದು ಬೇಕಾಗಿದ್ದು. ಏನಾನಂದ್ ಸ್ವೀಟ್ ಯಾಕೆ ಬೆಳಬೆಳಗ್ಗೆನೆ? ವಿಷಯ ಆಗಿದೆ ನಾನು. ಸರಿ, ಏನ್ ವಿಷಯ ಅಂತ ಹೇಳಿ. ಸಮಾಧಾನ ತಿನ್ನು, ಇನ್ನೊಂದು ಸ್ವಲ್ಪ ತಿನ್ನು, ಹೇಳ್ತೀನಿ. ಮೊದ್ಲು ವಿಷಯ ಏನು ಅಂತ ಹೇಳು ಆನಂದ್. ಏನೇ ಗ್ಯಾಸ್? ಯಾವ ಗೆಸು ಇಲ್ಲ, ಏನ್ ವಿಷಯ ಅಂತ ಹೇಳು. ಸಿನಾ, ಜಯದೇವು ಜೈಲ್ ಸೇರಿದ್ದಾನೆ. ಅವನೀಗ ಜೈಲ್ ಹಕ್ಕಿ ಆಗಿದ್ದಾನೆ. ನನಗಂತೂ ಲೀಟರ್ ಗಟ್ಟಲೆ ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಾ ಇದೆ. ಹೌದಾ? ತುಂಬಾ ಖುಷಿಯಾದ ವಿಷಯ. ನೀನು ಸ್ವೀಟ್ ತಿನ್ನು. ಇದು ಯಾವಾಗ್ಲೂ ಆಗ್ಬೇಕಿತ್ತು, ಈಗ್ಲಾದ್ರೂ ಆಯ್ತಲ್ಲ, ಅದೇ ಖುಷಿ. ಅದೇ ಖುಷಿ ನನಗೂ. ಈಗ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಬಾಲ ಮುದುರ್ಕೊಂಡು ಅನುಭವಿಸ್ಲೇಬೇಕು. ಕಂಬಿಯಿಂದನೇ ಬಿದ್ದಿರ್ಬೇಕು ಅವನು. ಏನ್ ಗೊತ್ತಾ ಚಿನ್ನ, ಅವ್ನು ಎಷ್ಟು ದಿವಸ ಒಳಗಿರ್ತಾನೋ ಅಷ್ಟು ದಿವಸ ನನ್ನ ಗೆಳೆಯ ನೆಮ್ಮದಿಯಾಗಿರ್ಬೋದು. ಅದು ಸಂತೋಷ ನಂಗೆ. ಆದ್ರೂ ಆನಂದ್, ನನ್ಗಂತೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಏನ್ ಚಿನ್ನ? ನಮ್ ಡುಮ್ಮ ಸರ ಜಯದೇವ್ಗೆ ಏನ್ ಅನ್ಯಾಯ ಮಾಡಿದ್ದ, ಏನ್ ಮೋಸ ಮಾಡಿದ್ದ ಹೇಳು? ತಮ್ಮ ಅಂತ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಎಷ್ಟು ನಂಬಿದ್ದ. ಆದ್ರೂ ಅವ್ನು ಹೇಗೆಲ್ಲ ಮಾಡ್ದ, ನಂಗೆ ಇದೆಲ್ಲ ಅರ್ಥನೇ ಆಗಲ್ಲ ಆನಂದ್. ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡ್ಬೇಕು, ಆದ್ರೆ ಅವನು ಇನ್ನೊಬ್ಬರ ಜೀವನ ಹಾಳು ಮಾಡೋದ್ರಲ್ಲೇ ಅವನು ಖುಷಿ. ಅಷ್ಟು ಕೆಟ್ಟ ಮನಸ್ಥಿತಿ ಅಲ್ವಾ? ಸಹ್ಯ ಅನ್ಸುತ್ತೆ. ಏನ್ ಗೊತ್ತಾ ಚಿನ್ನ, ಯಾರಿಗೆ ಜೀವನದಲ್ಲಿ ಕೃತಜ್ಞತೆ ಅನ್ನೋದಿರುತ್ತೋ ಅವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಕೊನೆಗೊಂದು ದಿವಸ ಗೆಲ್ತಾರೆ. ಅವ್ರ ಜೊತೆ ಎಲ್ಲರೂ ನಿಲ್ತಾರೆ. ಆದರೆ ಯಾರಿಗೆ ಕೃತಜ್ಞತೆ ಇರಲ್ವೋ ಅವ್ರು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಸರಿ, ಕೊನೆಗೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಅವ್ರ ಜೊತೆಗೆ ಯಾರೂ ಇರಲ್ಲ. ಈಗ ಜಯದೇವ್ ಇದಾನಲ್ಲ, ಆ ಥರ. ಆದರೂ ನಿನ್ನ ಬಗ್ಗೆ ನನಗೆ ತುಂಬ ಭಯ ಆಗ್ತಿದೆ ಆನಂದ್. ನನ್ನ ಬಗ್ಗೆ ಭಯನಾ? ಯಾಕೆ?